ನಮ್ಮ ರಾಜ್ಯ ಸರ್ಕಾರಕ್ಕೆ ಹಿಂದೂ ಆಚರಣೆಗಳಿಗೆ ಅಡ್ಡಿ ಮಾಡೋದು ತುಂಬಾ ಖುಷಿ ಕೊಡೋ ವಿಷಯ. ಅನೇಕ ನಿಬಂಧನೆಗಳು. ಪಿಒಪಿ ಗಣಪತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿದ್ರೆ 6 ವರ್ಷ ಜೈಲು. ಹಿಂದೂಗಳ ಆಚರಣೆ ಮಾಡೋ ಅದ್ಯಾವುದೇ ಆಚರಣೆಗಳಾಗಿರ್ಲಿ, ಸರ್ಕಾರ 108 ರೂಲ್ಸ್ಗಳ ಪಟ್ಟಿನೇ ರೆಡಿ ಮಾಡಿರುತ್ತೆ. ಏನು ಸರ್ಕಾರದಿಂದ ಮತ್ತೆ ಸರ್ಕಾರದ ಅಧಿಕಾರಿಗಳಿಂದ ನಿರಂತರವಾದಂಥ ಕಿರುಕುಳ ಆಗ್ತಾ ಇತ್ತು. ಇದೇನಾ ನಿಮ್ಮ ಉದ್ದೇಶ, ನಿಮ್ಮ ಮನಸ್ಥಿತಿ? ನಮಸ್ಕಾರ. ಈಗಾಗಲೇ ಗಣೇಶನ ಹಬ್ಬ ಹತ್ರ ಬರ್ತಾ ಇದೆ. ಎಲ್ಲರೂ ಕೂಡ ಗಣೇಶನನ್ನ ಬರ್ಮಾಡ್ಕೊಳ್ಳಕ್ಕೆ ತಯಾರಾಗಿದ್ದಾರೆ. ಅದ್ರ ಬೆನ್ನಲ್ಲೇ ಸರ್ಕಾರ ಕೂಡ 108 ರೂಲ್ಸ್ ಹಾಕಕ್ಕೆ ನಾವು ರೆಡಿ ಅಂತ ನಿಂತ್ಕೊಂಡ್ಬಿಟ್ಟಿದೆ. ಅದೇನೇ ಹೇಳಿ, ನಮ್ಮ ರಾಜ್ಯ ಸರ್ಕಾರಕ್ಕೆ ಹಿಂದೂ ಆಚರಣೆಗಳಿಗೆ ಅಡ್ಡಿ ಮಾಡೋದು ತುಂಬಾ ಖುಷಿ ಕೊಡೋ ವಿಷಯ. ಹಿಂದೂಗಳ ಆಚರಣೆ ಮಾಡೋ ಅದ್ಯಾವುದೇ ಆಚರಣೆಗಳಾಗಿರ್ಲಿ, ಸರ್ಕಾರ 108 ರೂಲ್ಸ್ಗಳ ಪಟ್ಟಿನೇ ರೆಡಿ ಮಾಡಿರುತ್ತೆ. ರಾಜ್ಯ ಸರ್ಕಾರ ಗಣೇಶನ ಕೂರ್ಸೋಕೆ ಅಂತಾನೆ ಸಾಕಷ್ಟು ಕಂಡೀಷನ್ಗಳನ್ನ ಹಾಕಿದೆ. ಈ ಕಂಡೀಷನ್ಗಳನ್ನ ಪೂರೈಸಬೇಕು ಅಂದ್ರೆ ಒಟ್ಟು 36 ಇಲಾಖೆಗಳ ಪರ್ಮಿಷನ್ ಅನ್ನ ತಗೋಬೇಕಂತೆ. ಅಷ್ಟಕ್ಕೂ ರಾಜ್ಯ ಸರ್ಕಾರ ಹಾಕಿರುವ ಕಂಡೀಷನ್ಗಳು 1-2 ಅಲ್ಲ. ಮೊದಲನೆಯದ್ದು, ರಸ್ತೆ ಸಂಚಾರಕ್ಕೆ ತೊಂದರೆ ಆಗದಂತೆ ಪೆಂಡಾಲ್ಗಳನ್ನ ಹಾಕ್ಬೇಕಂತೆ. ಎರಡನೇದು, ಯಾವುದೇ ಕಾರಣಕ್ಕೂ ಡಿಜೆನ ಬಳಸಂಗಿಲ್ವಂತೆ. ಮೂರನೇದು, ರಾತ್ರಿ 10ರ ನಂತರ ಮೈಕ್ಗಳನ್ನ ಆಫ್ ಮಾಡಬೇಕು. ನಾಲ್ಕನೇದು, ಗಣೇಶನ ಡೊನೇಷನ್ ವಸೂಲಿ ಬಲವಂತ ಅಂತ ಆದ್ರೆ ಕೇಸ್ ಹಾಕ್ತಾರಂತೆ. ನೋಡಿ, ಹಿಂದೂ ಆಚರಣೆಗಳ ಮೇಲೆ ಸರ್ಕಾರದ ಕಣ್ಣು ಯಾವ ರೀತಿ ಇದೆ ಅಂತ. ಗಣೇಶನ ಪೂಜೆ ಮಾಡೋಕ್ಕೂ ರೂಲ್ಸ್ ತರ್ತಾರೆ, ಗಣೇಶನ ಕೂರ್ಸೋಕ್ಕೂ ರೂಲ್ಸ್ ತರ್ತಾರೆ. ಇವರ ಮನಸ್ಥಿತಿ ಎಂಥದ್ದು ಅಂತ ಇವ್ರು ಹಾಕಿರೋ ರೂಲ್ಸ್ಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ. ಸರ್ಕಾರದ ಈ ಕಂಡೀಷನ್ಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬೆಂಗಳೂರು ಮಹಾನಗರ ಸಾರ್ವಜನಿಕ ಗಣೇಶೋತ್ಸವದ ಸಂಯೋಜಕ ರಾಜಣ್ಣ ಹೊನ್ನೇನಹಳ್ಳಿ. ಅನೇಕ ನಿಬಂಧನೆಗಳು. ಪಿಒಪಿ ಗಣಪತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡಿದ್ರೆ 6 ವರ್ಷ ಜೈಲು, ದಂಡ ಅನ್ನೋವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟು, ಆದೇಶ ಅಂಥೇಳಿ ಕಾನೂನನ್ನು ತೋರಿಸಿ ಬೆದರಿಸುವಂಥ ಕೆಲಸವನ್ನು ಹಿಂದೂಗಳಿಗೆ ಮಾತ್ರ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ ಸರ್ಕಾರ ಮತ್ತು ಇಲಾಖೆಗಳು. ಅನ್ಯ ಧರ್ಮೀಯರಿಗೆ ಯಾವುದೇ ಕಾನೂನು ಇಲ್ಲ, ಅವರಿಗೆ ನೆನಪು ಕೂಡ ಇರೋದಿಲ್ಲ. ನಾವು ಗಮನಿಸ್ತೀವಿ. ಸುಮ್ಮನೆ ಉದಾಹರಣೆಗೆ ಹೇಳೋದಾದರೆ, ಪ್ರತಿ ಶುಕ್ರವಾರ ಮುಸ್ಲಿಂ ಬಾಂಧವರು ಬೈಕ್ಗಳಲ್ಲಿ ನಮಾಜ್ಗೆ ಹೋಗ್ತಾ ಇರ್ತಾರೆ. 3-4 ಜನ ಕೂತಿರ್ತಾರೆ, ಯಾರೂ ಹೆಲ್ಮೆಟ್ ಹಾಕಿರಲ್ಲ. ಟ್ರಾಫಿಕ್ ಪೊಲೀಸು ಮತ್ತು ಪೊಲೀಸು ಒಂದೇ ಹೋಗ್ತಾ ಇರ್ತಾರೆ, ಯಾರೂ ಕೂಡ ಅಡ್ಡಾಕೋದಿಲ್ಲ. ಯಾಕಂದರೆ ಅವ್ರಿಗೆ ಕಾನೂನು ಅನ್ವಯಿಸೋದಿಲ್ಲ ಅನ್ನೋಂಥದ್ದು ಪೊಲೀಸ್ ಇಲಾಖೆ ಮತ್ತು ಸರ್ಕಾರಗಳು ಒಂದು ಅನಧಿಕೃತವಾಗಿ ಹಿಂದೂ ಆಚರಣೆಗಳಿಗೆ ಅಡ್ಡಗಾಲ್ ಹಾಕಿ ದುಡ್ಡು ಮಾಡೋ ದಾರಿ ನೋಡ್ತಾರೆ. ಬೇರೆ ಧರ್ಮದವರಿಂದ ಯಾವುದೇ ರೀತಿ ಮಾಲಿನ್ಯ ಆಗೋದಿಲ್ಲ ಅನ್ನೋದು ಇವರ ಭಾವನೆ. ಬರೀ ಹಿಂದೂಗಳು ಮಾಡೋ ಆಚರಣೆಯಿಂದ ಮಾತ್ರ ಮಾಲಿನ್ಯ ಉಂಟಾಗುತ್ತೆ ಅಂತ ರೂಲ್ಸ್ಗಳ ಪಟ್ಟಿ ರೆಡಿ ಮಾಡಿಕೊಂಡು ರೂಲ್ಸ್ಗಳನ್ನ ಹೇರ್ತಾ ಹೋಗ್ತಾರೆ. ಹಿಂದೂ ಆಚರಣೆಗಳಿಗೆ ಅಡ್ಡಗಾಲ್ ಹಾಕಿ ದುಡ್ಡು ಮಾಡೋ ದಾರಿನ ನೋಡ್ತಾರೆ. ಬೇರೆ ಧರ್ಮದವರ ಆಚರಣೆಗಳಿಂದ ಮಾಲಿನ್ಯನೇ ಆಗೋದಿಲ್ಲ, ಬರೀ ಹಿಂದೂಗಳ ಆಚರಣೆಯಿಂದ ಮಾಲಿನ್ಯ ಆಗುತ್ತೆ ಅನ್ನೋದು ಇವರ ಮನೋಭಾವ. ಗೋಹತ್ಯೆ ನಿಷೇಧ ನಮಗೆಲ್ಲರಿಗೂ ಗೊತ್ತಿದೆ. ಪಬ್ಲಿಕ್ಕಲ್ಲೇ ಕುಯ್ತಾರೆ, ಮಾರಾಟ ಮಾಡ್ತಾರೆ, ಅದ್ರ ಬಗ್ಗೆ ಇಲ್ಲ. ಮೈಕು, ಆಜಾನು, ಇವೆಲ್ಲದ್ರ ಬಗ್ಗೆ ಹೇಳ್ತಾ ಹೋದರೆ ತುಂಬ ದೊಡ್ಡದಿದೆ. ಆದರೆ ಗಣಪತಿ ಹಬ್ಬ ಬಂದಾಗ, ದೀಪಾವಳಿ ಬಂದಾಗ, ನಾಗರ ಪಂಚಮಿ ಬಂದಾಗ ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯ ಇಂಥವೆಲ್ಲ ನೆನಪಾಗ್ತದೆ. ನಾವು ಹಿಂದೂ ಸಮಾಜನೂ ಕೂಡ ಸಂವಿಧಾನ ಮತ್ತು ಕಾನೂನಿಗೆ ತುಂಬ ಗೌರವವನ್ನು ಕೊಟ್ಕೊಂಡ್ಬಂದಿದೆ. ಏನೇ ಹೇಳಿದ್ರೂ ಕೂಡ ನಾವು ಚಾಚು ತಪ್ಪದೆ ಕಾನೂನನ್ನು ಪಾಲಿಸ್ತೀವಿ. ಪಿಒಪಿ ಯಾವ ಕೋರ್ಟಲ್ಲೂ ಕೂಡ ನಿಷೇಧ ಆಗಲಿಲ್ಲ. ಪಿಒಪಿ ಗಣಪತಿಯನ್ನು ನೀರಿನಲ್ಲಿ ಹರಿಯುವಂಥ ನದಿ ಮೂಲ ಮತ್ತು ಕೆರೆಗಳಲ್ಲಿ ವಿಸರ್ಜನೆ ಮಾಡಬಾರ್ದು ಅನ್ನೋಂಥದ್ದು ಸುಪ್ರೀಂ ಕೋರ್ಟಿನ ತೀರ್ಪು. ಒಪ್ಕೊಳ್ಳೋಣ, ಬೆಂಗಳೂರು ಮಹಾನಗರದಲ್ಲಿ ಯಾವ ನದಿನೂ ಇಲ್ಲ, ದೊಡ್ಡ ದೊಡ್ಡ ಕೆರೆ ಮಲಿನ ಆಗುವಂಥವು ಯಾವ ಕೆರೆಗಳೂ ಇಲ್ಲ. ಈಗಾಗಲೇ ಕಾರ್ಖಾನೆಗಳು ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೃಪೆಯಿಂದ ಎಷ್ಟು ಬೇಕೋ ಅಷ್ಟು ಮಾಲಿನ್ಯ ಆಗಿದ್ದಾವೆ. ಇನ್ನು ಮಾಲಿನ್ಯ ಆಗೋದಕ್ಕೆ ಬಾಕಿ ಏನಿಲ್ಲ. ಆದರೂ ನಾವು ಏನವರು ಕೃತಕವಾಗಿ ನಿರ್ಮಾಣ ಮಾಡಿದರೆ ಆ ಕಲ್ಯಾಣಿಗಳಲ್ಲಿ ಮಾತ್ರ ವಿಸರ್ಜನೆ ಮಾಡೋವಂಥದ್ದು. ಆ ಕಲ್ಯಾಣಿಗಳನ್ನು ಸ್ವಚ್ಛ ಮಾಡ್ಕೊಂಡಾಗ ಮುಗೀತು. ಅದೊಂದು ಸಣ್ಣ ಕಲ್ಯಾಣಿ, ಅದನ್ನು ಸ್ವಚ್ಛ ಮಾಡಿದಾಗ ಯಾವ ನೀರಿನ ಮೂಲಕ್ಕೂ ಕೂಡ ಆ ಮಾಲಿನ್ಯ ಹೋಗೋದಿಲ್ಲ. ಓಕೆ, ನಿಯಮಗಳೇನೋ ಸರಿ, ಒಪ್ಕೊಳ್ಳೋಣ. ಆದರೆ ಹಿಂದೂಗಳ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಯಾಕೆ ರೂಲ್ಸ್ಗಳು ನಿಮಗೆ ನೆನಪಾಗೋದು? ಬೇರೆ ಧರ್ಮದವರ ಆಚರಣೆ ಸಂದರ್ಭದಲ್ಲಿ ಈ ರೂಲ್ಸ್ಗಳು ನಿಮಗೆ ಜ್ಞಾಪಕದಲ್ಲಿ ಇರೋದೇ ಇಲ್ಲ. ನಿಜವಾಗ್ಲೂ ಮಾಲಿನ್ಯ ಆಗೋದಾದರೆ ಖಂಡಿತ ಸರಿಪಡಿಸ್ಕೊಳ್ಳೋಂಥ ಕೆಲಸ ಮಾಡೋಣ. ಆದರೆ ಅದೇ ನೆಪದಲ್ಲಿ ನೀವು ಹಿಂದೂಗಳ ಮೇಲೆ ಜೈಲಿಗೆ ಹಾಕ್ತೀವಿ, ದಂಡ ಹಾಕ್ತೀವಿ ಅನ್ನೋವಂಥದ್ದನ್ನು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿವಸ ಹಿಂದೂ ಸಮಾಜ ಬೀದಿಗಿಳಿದು ಇದರ ವಿರುದ್ಧ ಹೋರಾಟ ಮಾಡೋಂಥ ಕೆಲ ಬರ್ತದೆ. ಪಿಒಪಿ ಬ್ಯಾನ್ ಮಾಡೋದಾದರೆ ಮಾಡಲಿ, ಖಂಡಿತ ಸ್ವಾಗತ ಮಾಡ್ತೀವಿ. ಆದರೆ ಎಲ್ಲ ಉದ್ದೇಶಗಳಿಗೂ ಪಿಒಪಿ ಉಪಯೋಗಿಸ್ತಾರೆ. ಗಣಪತಿ ಪಿಒಪಿಯಿಂದ ಮಾತ್ರ ಮಾಲಿನ್ಯ ಆಗ್ತದೆ ಅನ್ನೋಂಥದ್ದು ಎಷ್ಟು ಮಟ್ಟಿಗೆ ಇದು ಸರಿ ಅನ್ನೋವಂಥದ್ದನ್ನು
ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಹೇಳ್ತಾ ಇದ್ದೀವಲ್ವ, ಗಣಪತಿಯನ್ನು ಮೆರವಣಿಗೆಗೆ ಮಾತ್ರ ಬಳಸಿ POP ಗಣಪತಿಯನ್ನು ಮತ್ತೆ ಮರುಬಳಕೆ ಮುಂದಿನ ವರ್ಷ ಇನ್ನೊಂದು ಸಮಿತಿಗೆ ಕೊಡಿರಿ ಅನ್ನೋವಂಥದ್ದು 2-3 ವರ್ಷದಿಂದ ನಾವು ಜಾಗೃತಿ ಮಾಡ್ತಾ ಇದ್ದೀವಿ. ಅಲಂಕಾರಕ್ಕೆ ಮತ್ತು ಭವ್ಯವಾದ ಮೆರವಣಿಗೆಗೆ ದೊಡ್ಡ ವಿಗ್ರಹಗಳು ಬೇಕಾಗುತ್ತೆ, ಅದಕ್ಕೋಸ್ಕರ POP ಗಣಪತಿಯನ್ನು ನಾವು ಬಳಸ್ತೀವಿ ಅಂತ ಹೇಳಿದ್ದೀವಿ. ಆದರೆ ನೀರಿನಿಗೆ ಬಿಡೋದು ಬೇಡ ಅನ್ನೋವಂಥದ್ದು ಒಂದು ಜಾಗೃತಿಯನ್ನು ಕೂಡ ನಾವು ಸಮಿತಿಗಳ ಮಧ್ಯೆ ಮಾಡ್ತಾ ಬರ್ತಾ ಇದ್ದೀವಿ. ಹಾಗಾದ್ರೆ ಹಿಂದೂಗಳು ಮಾತ್ರ ಕಾನೂನನ್ನ ಅನುಸರಿಸಬೇಕು, ಬೇರೆ ಧರ್ಮದವರು ಕಾನೂನನ್ನ ಅನುಸರಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಇದೇನಾ ನಿಮ್ಮ ಉದ್ದೇಶ, ನಿಮ್ಮ ಮನಸ್ಥಿತಿ? ಅಷ್ಟಕ್ಕೂ ಸರಿಯಾಗಿ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇರೋದೇ ಹಿಂದೂಗಳು. ಆದ್ರೂ ಸರ್ಕಾರ ಹಿಂದೂಗಳ ಆಚರಣೆ ಮೇಲೇನೆ ಈ ರೀತಿಯ ರೂಲ್ಸ್ಗಳನ್ನ ಹೇರುತ್ತೆ. ಈ ರೀತಿ ಅಡ್ಡಿಪಡಿಸೋದನ್ನ ಬಿಟ್ಟು ಒಂದಾದ್ರೂ ಹಿಂದೂ ಸ್ನೇಹಿ ರೂಲ್ಸ್ಗಳನ್ನ ತರಬೇಕು ಅನ್ನೋದು ನಮ್ಮ ಆಶಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ಗಾಗಿ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.